ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ತಾಲಿಗೌಡ ಯೂಟ್ಯೂಬ್ ಚಾನಲ್. ಸೊ ಆಕ್ಚುಲಿ ನಾನೆಲ್ಲ ಹೇಳಿದ್ದೆಲ್ಲ ಹಲಸಿನ ಹಣ್ಣು ತಗೊಂಡು ಬಂದಿಟ್ಟಿದೆ ಅಂತ. ರಾತ್ರಿ ಕುತ್ಕೊಂಡು ಹಲಸಿನ ಎಲ್ಲ ಬಿಸ್ಬಿಟ್ಟು ಒಂದು ದೊಡ್ಡ ಬೌಲ್ ಸಿಕ್ಕಿತ್ತು. ಇವಾಗ ನಿಮ್ಗೆ ಶೂಟ್ ಇದೆ, ನಾನು ಹೊರಡ್ತಾ ಇದ್ದೀನಿ. ನಾನು ಅನ್ಕೊಂಡೆ ಬೆಳಿಗ್ಗೆ ಇದೆ ತಿಂಡಿ ತಿನ್ಕೊಂಡು ಹೋಗೋಣ ಅಂತ. ಸಗತ್ತಾಗಿತ್ತು. ಅಂದ್ರೆ ಫುಲ್ ಹಣ್ಣು ಆಗಿರ್ಲಿಲ್ಲ, ಫುಲ್ ಕಾಯಿ ಇರಲಿಲ್ಲ. ನನ್ಗೆ ಯಾವ ತರ ಇಷ್ಟನೋ ಅದೇ ತರ ಇತ್ತು. ಬಟ್ ಇನ್ನ ಒಂದಿನ ಮುಂಚೆ ಕಟ್ ಮಾಡಿದ್ರೆ ನಾನು ಇನ್ನ ಆಸೆ ಪಟ್ಟು ತಿಂತಿದ್ದೆ ಅಂತ ಅನಿಸ್ತು. ಸೊ ಇವಾಗ ಸೀದಾ ಹೋಗೋದು, ಹೊರಗಡೆ ಹೋಗೋದು. ಶೂಟ್ ಇದೆ, ನಾನೆಲ್ಲ ತೋರಿಸ್ತೀನಿ ನಿಮ್ಗೆ. ಶೂಟ್ ಇದೆ, ಅದಾದ್ಮೇಲೆ ಐ ಆಮ್ ಟೇಕಿಂಗ್ ಯು ಟು ಒನ್ ಪ್ಲೇಸ್. ಸೊ ಕಮ್ ಲೆಟ್ಸ್ ಗೋ. ಸೊ ಎಸ್ ಪ್ರಮೋಷನ್ ಇತ್ತು, ಇವಾಗ ಗಾಟ್ ಅವರ್. ಇಟ್ಸ್ ಹಿಯರ್. ನಾನು ಮೇನಾಗಿ ಹೇಳಬೇಕು, ಸಖತ್ ಮಿನಿಮಲ್ ಜುವೆಲ್ಸ್ ಇದೆ. ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇಟ್ ಈಸ್ ಆಲ್ ದ ಹೀಲಿಂಗ್ ಸ್ಟೋನ್ಸ್ ಕಲೆಕ್ಷನ್ಸ್ ಇರ್ಬೋದು. ನನಗೆ ಅದರಲ್ಲೂ ಅಷ್ಟೇ ನಾನು ಕೆಲವೊಂದು ಸೆಲೆಕ್ಟ್ ಮಾಡಿದೆ. ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್. ನೀವು ಡೈಲಿ ವೇರ್ ಇರ್ಬೋದು, ಇಲ್ಲ ವೆಡ್ಡಿಂಗಿಗೆ ಇರ್ಬೋದು, ಎವ್ರಿಥಿಂಗ್ ಇಟ್ಸ್ ಟಾಪ್ ನಾಚ್. ಆಯಿತಾ, ನಾನು ಡೀಟೇಲ್ಸ್ ಕೆಳಗಡೆ ಪಿಂಕ್ ಮಾಡ್ತೀನಿ. ದಿಸ್ ಈಸ್ ಮೈ ಫೇವ್ರೇಟ್. ಆಲ್ರೆಡಿ ನನ್ನ ಹತ್ರ ಗೋಲ್ಡಲ್ಲಿದೆ ಸ್ಮಾಲ್, ನಾನು ಡೈಲಿ ವೇರ್ ಮಾಡ್ತೀನಿ ಇನ್ಫಿನಿಟಿ. ಬಟ್ ನನಗೆ ಇದನ್ನ ಇಷ್ಟ ಆಯಿತು. ಆ್ಯಂಡ್ ದಿಸ್ ಇಯರಿಂಗ್ಸ್ ಆಲ್ಸೋ ಸೊ ಗುಡ್. ಸೊ ಇದ್ರದ್ದು ರೀಲು ನನ್ನ ಇನ್ಸ್ಟಾಗ್ರಾಮಲ್ಲಿ ಅಂತ ಒಂದ್ಸರಿ ಹೋಗಿ ಚೆಕ್ ಮಾಡಿ. ಇವಾಗ ಮುಗಿಸ್ಬಿಟ್ಟು ನೆಕ್ಸ್ಟ್ ಲೊಕೇಶನ್ ಹೋಗಬೇಕು. ಸೊ ಹೋಗೋಣ ಮತ್ತೆ. ಹಾಯ್ ಗೈಸ್. ಸೊ ಇವಾಗ ನೆಕ್ಸ್ಟ್ ನಾವು 1947 ಅಂತ ಹೇಳ್ಬಿಟ್ಟು ಒಂದು ವೆಜ್ ರೆಸ್ಟೋರೆಂಟ್ಗೆ ಹೋಗ್ತಿದ್ದೀವಿ. ನಾನು ಇಲ್ಲಿಗೆ ಆಲ್ರೆಡಿ ಹೋಗಿದ್ದೀನಿ. ಇಲ್ಲಿ ನನಗೆ ಕಬಾಬ್ ಬರುತ್ತೆ ಆಯ್ತಾ. ಇದು ಕಂಪ್ಲೀಟ್ಲಿ ವೆಜ್ ರೆಸ್ಟೋರೆಂಟ್, ಬಟ್ ವೆಜ್ ಕಬಾಬ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಅದು ಇಷ್ಟ. ಅದು ಆಯಿತು. ಇವಾಗ ನಾನು ಅಲ್ಲಿಗೆ ಹೋಗಿ ಆಲ್ರೆಡಿ 7-8 ತಿಂಗಳು ಮೇಲೆ ಆಯಿತು. ಸೊ ಇವಾಗ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಸೀದಾ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಶೂಟ್ ಇನ್ನೂ 2 ಶೂಟ್ ಬಾಕಿ ಇದೆ. ಸೊ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ಫೈನಲಿ ವಿ ರೀಚ್ 1947. ಇದು ಇಟ್ಸ್ ಎ ಕಂಪ್ಲೀಟ್ ವೆಜ್ ರೆಸ್ಟೋರೆಂಟ್ ಆಯಿತಾ. ಚೆನ್ನಾಗಿದೆ. ಇಲ್ಲಿ ಸಂಜೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಇವಾಗ ಒಳಗೆ ಹೋಗಿ ಹೇಗಿದೆ ಅಂತ ನೋಡೋಣ. ನಾನು ಲಾಸ್ಟ್ ಸತಿ ಬಂದಿದ್ದೆ ಅಂದಲ್ಲ, ನನ್ಗೆ ಇವಾಗ ನೆನಪಾಯಿತು, ಇದು ರಾಜಾಜಿನಗರ್ ಬ್ರಾಂಚು. ನಾನು ಲಾಸ್ಟ್ ಸತಿ ಬಂದಿದ್ದು ಬೇರೆ ಬ್ರಾಂಚು. ಸೊ ಗೈಸ್, ಇವಾಗ ಪಾನಿಪುರಿ ತಿನ್ನೋಣ ಬನ್ನಿ. ಲೈವಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಹಾಂ, ಓಕೆ. ಗೈಸ್, ತುಂಬ ವೆರೈಟೀಸ್ ಇದೆ. ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು, ನಾನು ನೋಡಿದೆ ಎಲ್ಲದು. ಸೋ ಗುಡ್. ಹ್ಞೂ ಹ್ಞೂ ಕಮ್. ಪ್ಲೇಸ್ ಇಸ್ ರಿಯಲಿ ಕ್ಲಾಸಿ ಆ್ಯಂಡ್ ಇಟ್ಸ್ ಆಸಮ್. ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ಮಸ್ಟ್ ವಿಸಿಟ್ ಸ್ಪಾಟ್. ಆ್ಯಂಡ್ ಮೇಯ್ನಾಗಿ ಇಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದಾರೆ. ಯೂಶ್ವಲಿ ಬೊಫೆ ಅಂತ ಅಂದಾಗ ಕ್ವಾಲಿಟಿ ಇರಲ್ಲ ಆಯಿತಾ, ಇಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದಾರೆ. ನೀವು ಒಳಗಡೆ ಬಂದರೆ ಏನೋ ಒಂಥರ 1947 ಹೋಟ್ಲಿಗೆ ಬಂದಂಗೆ ಇದೆ. ಇಟ್ಸ್ ರಿಯಲಿ ಗುಡ್. ಕ್ರಿಯೇಟಿವ್ ಆಗಿ ಮಾಡಿಟ್ಟಿದ್ದಾರೆ ನೋಡಿ. ಇಂಡಿಯನ್ ಫ್ಲ್ಯಾಗು ಮತ್ತು 1947 ಅಂತ ಬರೆದಿಟ್ಟಿದ್ದಾರೆ. ದಿಸ್ ಇಸ್ ಸೋ ನೈಸ್. ಸೊ ನಮಗೆ ಇವತ್ತಿನ ಸ್ಪೆಷಲ್ ಎಲ್ಲ ಕೊಡ್ತಾ ಇದ್ದಾರೆ. ಆಲ್ರೆಡಿ ಕೆಲವೊಂದಷ್ಟು ಐಟಮ್ಸ್ ಬಂದಿದೆ. ಅಲ್ಲಿ ಶೋ ಯು ಕಮ್. ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ಗೈಸ್. ಮೈಲ್ಡ್ ಮ್ಯೂಸಿಕ್, ಆಮೇಲೆ ಅವರು ದ ವೇ ದೇ ಆರ್ ಟೇಕಿಂಗ್ ಕೇರ್ ಆಫ್ ಅಸ್ ಆಲ್ಸೋ ಸಖತ್ ಚೆನ್ನಾಗಿದೆ. ಇವಾಗ ಸದ್ಯಕ್ಕೆ ಮಸಾಲ ಪಾಪಡು ವೆಲ್ಕಮ್ ಜ್ಯೂಸ್ ಕೊಟ್ಟಿದ್ದಾರೆ, ಸ್ಟ್ರಾಬೆರಿದು ಏನೋ ಮಿಕ್ಸ್ ಮಾಡಿ. ಬಟ್ ಇಟ್ಸ್ ವೆರಿ ರಿಯಲಿ ಗುಡ್. ಆ್ಯಂಡ್ ಇದು ಇವತ್ತಿನ ಸ್ಪೆಷಲ್ ಕ್ಯಾರಮಲ್ ಕಸ್ಟರ್ಡ್ ಪುಡಿಂಗ್. ಹಾಂ, एक है fruit punch. Watermelon basil. Okay, this is watermelon basil kulcha and this is fruit punch. ನಾನೇ ಟೇಸ್ಟ್ ಮಾಡಿಲ್ಲ. ಸ್ಟಿಲ್ ಐಟಮ್ಸ್ ಆರ್ ಕಮಿಂಗ್. ನೋ, ಓಕೆ, ಅಲ್ಲಿ ಒಂದೇ ರೆಡಿ ಮಾಡಿಬಿಟ್ಟು ತೊಗೊಂಡು ಬರ್ತಾ ಇದ್ದಾರೆ. ಸೊ ಐ ಆಮ್ ವೆಯ್ಟಿಂಗ್. ಎಲ್ಲ ಡೊಮೆಸ್ಟಿಕ್ ಆಂಧ್ರ ಚಿಲ್ಲಿ. ಥ್ಯಾಂಕ್ ಯು. ಸೊ ಗೈಸ್, ಇದು ನುಗ್ಗೆಕಾಯಿ ಇದೆ ಅಲ್ಲ, ನುಗ್ಗೆಕಾಯಿನ ಇದು ಒಂಥರ ಚಿಲ್ಲಿ ಚಿಕನ್ ಥರ ಮಾಡಿ ತಂದಿರೋದು. ನನಗೆ ಇವ್ರದ್ರಲ್ಲಿ ಮೇನಾಗಿ ಇಷ್ಟ ಆಗಿದೆ ಅಂದರೆ ಅವ್ರ ಪ್ರೆಸೆಂಟೇಷನ್ಗೆ ಎಷ್ಟು ಚೆನ್ನಾಗಿ. ಕಮ್ ಕ್ಲೋಸರ್. ಇಲ್ಲಿ ನೋಡಿ, ಒಂದು ಕಸ್ಟರ್ಡ್ಗೆ ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರ್ ಮಾಡಿ ತಂದಿದ್ದಾರೆ ನೋಡಿ. ಅದೇ ಇರ್ಬೋದು, ಜ್ಯೂಸೇ ಇರ್ಬೋದು, ರಿಯಲಿ ಗುಡ್. ಇನ್ನೂ ತುಂಬ ಐಟಮ್ಸ್ ಆನ್ ದ ವೇ. ಐ ಆಮ್ ಜಸ್ಟ್ ವೆಯ್ಟಿಂಗ್. ಎಲ್ಲ ಬಂದಮೇಲೆ ಎಲ್ಲ ಒಂದು ಶಾರ್ಟ್ ವೀಡಿಯೋ ತೆಗ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಆಂಬಿಯನ್ಸ್ ಇಸ್
ಏನು ಮಾತಾಡಂಗಿಲ್ಲ ಗೈಸ್. ಆ್ಯಂಡ್ ಲಾಸ್ಟ್ ಸತಿ ನಾನು ಇವ್ರದ್ದು ಪ್ರಮೋಷನ್ಗೆ ಹೋದಾಗಲೂ ನಂಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ಅಂದರೆ ಇವಾಗ ಯೂಶ್ವಲಿ ನಾವು ವರ್ಕ್ಗೆ ಅಂತ ಹೋದಾಗ ಕೆಲವೊಂದು ಹೋಟ್ಲಲ್ಲಿ ಲಿಮಿಟೆಡ್ ಆರ್ಡರ್ ಮಾಡ್ಬೇಕಂತಿರುತ್ತೆ. ಬಟ್ ಇಲ್ಲಿ ಹೆಂಗಂದರೆ ನೀವು ಇವಾಗ ನನಗೆ ಏನಂತಂದರೆ ಮ್ಯಾಮ್ ಇವತ್ತು ನಾನು ಆರ್ಡರ್ ಮಾಡೋಣ ಅಂತ ಹೇಳ್ಬಿಟ್ಟು ಮೆನು ತೊಗೊಂಡಾಯ್ತಾ, ದೇವರ್ ಲೈಕ್ ಮ್ಯಾಮ್ ನಾವು ಆಲ್ರೆಡಿ ಇವತ್ತಿನ ಸ್ಪೆಷಲ್ ತರ್ತಾ ಇದ್ದೀವಿ, ಅಷ್ಟು ನೋಡಿ ನಿಮ್ಗೆ ಇನ್ನೂ ಬೇಕು ಅಂದರೆ ಆರ್ಡರ್ ಮಾಡಿ ತಂದುಕೊಡ್ತೀವಿ ಅಂತ. ಇವಾಗ ಎಟ್ ಒನ್ ಪಾಯಿಂಟಲ್ಲಿ ಅವ್ರಿಗೂ ಕೆಲಸ ನಮಗೂ ಕೆಲಸನೇ. ಬಟ್ ಅವ್ರು ನಮ್ಮನ್ನು ಎಲ್ಲೂ ಒಂದು ಕಡೆ ಬ್ಯಾಡಾಗಿ ಫೀಲ್ ಮಾಡಿಸಲ್ಲ. ಇಲ್ಲಿ ಅಂತಲ್ಲ, ನಾನು ಇಷ್ಟ ತನಕ ಹೋಗಿರೋ ಯಾವ ರೆಸ್ಟೋರೆಂಟಲ್ಲೂ ನಂಗೆ ಅದರ ಬ್ಯಾಡ್ ಫೀಲಿಂಗ್ ಆಗೇ ಇಲ್ಲ. ಆ್ಯಂಡ್ ಇಲ್ಲಿ ಆ್ಯಸ್ ಯೂಶುವಲ್ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಫುಡ್ಡು ತುಂಬ ಚೆನ್ನಾಗಿರುತ್ತೆ. ಈ ಬ್ರಾಂಚಲ್ಲಿ ನಾನು ಫಸ್ಟ್ ಟೈಮ್ ತಿಂತಾ ಇರೋದು, ನಾನು ತಿಂದೆ ಹೇಳ್ತೀನಿ. ಆ್ಯಂಡ್ ಬೊಫೆನೂ ಅಷ್ಟೇ, ನಾನು ಹೇಳೋದಲ್ಲ ಸಖತ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಐ ಜಸ್ಟ್ ಲವ್ಡ್ ಇಟ್. ಸೊ ಇನ್ನೇನೇನು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತಿನ ಸ್ಪೆಷಲ್ ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಸಿಸ್ಲರ್ ಬಂದಿದೆ, ಆಮೇಲೆ ಬೇಬಿ ಕಾರ್ನ್ದು ಮಂಚೂರಿ ಸಖತ್ ಚೆನ್ನಾಗಿದೆ, ಡ್ರೈ ಆಗಿ ಆಯ್ತಾ, ನಾನು ತಿಂದೆ. ಇದು ನುಗ್ಗೆಕಾಯ್ದು, ಬಟ್ ನೋಡೋದಕ್ಕೆ ಅನ್ಸಲ್ಲ, ಇಟ್ಸ್ ರಿಯಲಿ ಯಮ್ಮಿ. ಕಸ್ಟರ್ಡ್ ಕೊಟ್ಟಿದ್ದಾರೆ, ಕ್ಯಾರಮಲ್ ಕಸ್ಟರ್ಡು. ಆಮೇಲೆ ಇದು ಮಾವಿನಕಾಯ್ದೇನೋ ಮಾಡಿದ್ದಾರೆ, ನಾನು ಇನ್ನೂ ತಿಂದಿಲ್ಲ. ಮಸಾಲ ಪಪ್ಪಡಿದೆ, 2 ಜ್ಯೂಸ್ ಇದೆ. ಇನ್ನೇನಾದರೂ ಬೇಕಾದರೆ ನಾವು ಬೊಫೆಯಿಂದ ಎತ್ಕೊಬೋದು. ಇಟ್ಸ್ ನಾನು ಆಲ್ರೆಡಿ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ದಕ್ಕೆ ಇಟ್ಸ್ ರಿಯಲಿ ಟೇಸ್ಟಿ. ಸೊ ಊಟ ಸ್ಟಾರ್ಟ್ ಮಾಡೋಣ. ಕಟ್. ಸೊ ಗೈಸ್, ಆ್ಯಕ್ಚುಲಿ ನಂದು ಊಟ ಆಯಿತು, ನಾನು ಕೈ ತೊಳ್ಕೊಂಡು ಬಂದುಬಿಟ್ಟೆ. ಆಮೇಲೆ ಅನ್ನಿಸ್ತು ಬೊಫೆಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಾನು ಟೇಸ್ಟ್ ಮಾಡಲಿಲ್ಲ. ಯಾಕಂದರೆ ನಂಗೆ ಅವ್ರು ಕೊಟ್ಟಿದ್ದೇನೆ ಹೊಟ್ಟೆ ತುಂಬಿತು. ಆ್ಯಂಡ್ ನಾನು ಸ್ವಲ್ಪ ಇವಾಗ ಡಯಟಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಏನೇನಿದೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಜಸ್ಟ್ ಒಂದು 1 or 2 ಸ್ಪೂನ್ಸ್ ಹಾಕ್ಕೊಂಡು ಬಂದಿದ್ದೀನಿ. ಇದೆಲ್ಲ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಆಯ್ತಾ. ಸೊ ದಟ್ ನಂಗೆ ನೀವು ಯಾರಾದರೂ ಕೇಳಿದ್ರೆ ಕರೆಕ್ಟಾಗಿ ರಿವ್ಯೂ ಕೊಡೋಕೆ ಗೊತ್ತಾಗುತ್ತಲ್ಲ. ಆ್ಯಂಡ್ ಕ್ಯಾರೆಟ್ ಹಲ್ವಾ ಇದೆ, ಪಾಯಸ ಮಾಡಿದ್ದಾರೆ, ಇದರಲ್ಲಿ ಫುಲ್ ಡ್ರೈ ಫ್ರೂಟ್ಸ್ ಇದೆ, ಇಟ್ಸ್ ಲುಕ್ಸ್ ಗುಡ್ ಆಲ್ಸೋ. ಆ್ಯಂಡ್ ಜಾಮೂನ್ ಆ್ಯಕ್ಚುಲಿ ನಾನು ಮಾಡಿದ ಜಾಮೂನ್, ನಮ್ಮಮ್ಮ ಮಾಡಿದ ಜಾಮೂನ್ ಬಿಟ್ಟರೆ ನಂಗೆ ಬೇರೆ ಯಾವ ಜಾಮೂನ್ ಇಷ್ಟ ಆಗಲ್ಲ. ತಿಂದು ನೋಡ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಬ್ರೆಡ್ ಕ್ರಮ್ದು ಸಖತ್ತಾಗಿರುತ್ತೆ. ಆ್ಯಂಡ್ ವಾಟ್ ಈಸ್ ದಿಸ್, ಐ ಥಿಂಕ್ ಚಾಕ್ಲೇಟ್ ಶೇಕ್ ಅಂತ ಅನಿಸುತ್ತೆ. ಇಟ್ಸ್ ನೈಸ್. ಸೊ ಶೆಫ್ ಬೇರೆ ಬಂದಿದ್ರು, ಶೆಫ್ ಬಂದ್ಬಿಟ್ಟು ಕೇಳಿದ್ರು ಹೇಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂ ಎಲ್ಲ. ನಾನು ಅಂದೆ ನಿಜವಾಗ್ಲೂ ಹೇಳ್ತೀನಿ, ನನಗೆ ಇಲ್ಲಿ ಇದಿಷ್ಟ ಆಗಿಲ್ಲ ಅಂತ ಹೇಳಂಗಿಲ್ಲ. ನಾನು ಹೇಳಿದೆ ಎವ್ರಿಥಿಂಗ್ ಇಸ್ ಟಾಪ್ ನಾಚ್, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಇದೆಲ್ಲ ಟೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ನಾವು ಹೋಗ್ತಾ ಇದ್ದೀವಿ ರಂಗೋಲಿ ಗಾರ್ಡನ್ಗೆ. ರಂಗೋಲಿ ಗಾರ್ಡನ್ ಅಂದರೆ ಬೇಸಿಕಲಿ ಇಟ್ಸ್ ಅ ಹೆರಿಟೇಜ್ ಗಾರ್ಡನ್ ಆಯಿತಾ. ಎಲ್ಲ ಥರದ್ದು ನಾನಲ್ಲಿ ಹೋದ್ಮೇಲೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನು ಊಟ ಮಾಡ್ಕೊಂಡು ಮುಗಿಸ್ಕೊಂಡು ಬೇಗ ಹೊರಡೋಣ. ಸೊ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನಿಮ್ಗೆ ಲಾಸ್ಟಲ್ಲಿ ಕಾರಿಗೆ ಹೋಗ್ಬಿಟ್ಟು ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ ಆಯಿತಾ. ಗೈಸ್, ಸೊ ನಾವಿವತ್ತು ರಂಗೋಲಿ ಗಾರ್ಡನಿಗೆ ಬಂದಿದ್ದೀವಿ, ಜಕ್ಕೂರಲ್ಲಿ ಲೊಕೇಟ್ ಆಗಿರೋದು. ಸೊ ಅಲ್ಲಿ ಏನೇನಿದೆ ಅಂದರೆ ಪಾಟ್ರಿ ಇದೆ, ಆ್ಯಂಡ್ ಹಾರ್ಸ್ ರೈಡ್ ಇದೆ, ಫಿಶ್ ಫುಡ್ ಸ್ಪಾ ಇದೆ, ಮ್ಯಾಜಿಕ್ ಶೋ ಇದೆ, ಬಲೂನ್ ಶೂಟಿಂಗ್ ಇದೆ, ಟ್ಯಾಂಗರ್ ರೈಡ್ ಇದೆ, ಆ್ಯಂಡ್ ಮತ್ತು ನಾರ್ತ್ ಇಂಡಿಯನ್ ಥಾಲಿ ಊಟ ಸಿಗುತ್ತೆ ಆಯಿತಾ. ಸೊ ಇವತ್ತು ನಾನು ಆ್ಯಕ್ಚುಲಿ ಪಾಟ್ರಿ ಮತ್ತು ಟಾಂಗಾ ರೈಡ್ ಮತ್ತು ನಾರ್ತ್ ಇಂಡಿಯನ್ ಫುಡ್ ಟೇಸ್ಟ್ ಮಾಡಬೇಕು ಅಂತ ಹೇಳಿ ಬಂದಿರೋದು. ಸೊ ನನಗೂ ಇನ್ನು ಇದ್ರ ಬಗ್ಗೆ ಎಷ್ಟು ಐಡಿಯಾ ಇಲ್ಲ, ನಾನು ಇವಾಗ ಕೇಳಬೇಕು. ಅವ್ರು ಬರ್ತೀನಿ ಒಂದು 5 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು. ತುಂಬ ಗ್ರೀನ್ರಿ ಆಗಿ ಇಲ್ಲಿ ನಾನು ಸಡನ್ನಾಗಿ ನಾನು ನಡ್ಕೊಂಬರ್ಬೇಕಾದ್ರೆ ನಿಜವಾಗ್ಲೂ ಮನುಷ್ಯರಿದ್ದಾರೇನೋ ಅಂತ ಅಂದ್ಕೊಂಡೆ. ಬಟ್ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ. ಅಲ್ಲಿ ನೋಡಿ ಒಬ್ಬರು ತಾತ ನಾಯಿನ ವಾಕಿಂಗ್ ಕರ್ಕೊಂಡು ಬರ್ತಾ ಇರೋ ಥರ ನಿಮಗೆ ಕಾಣಿಸ್ತಿದ್ಯಾ? ಆಮೇಲೆ ಒಂದಷ್ಟು ಹಸು, ದನ, ಎಮ್ಮೆಗಳೆಲ್ಲ ಇದ್ದಾವೆ. ಆಮೇಲೆ ಆ ಕಡೆ ರೈತರು ಕುತ್ಕೊಂಡು ಪಂಚಾಯತ್ಗೆ ಮಾಡ್ತಾ ಇರೋ ಥರ ಚೆನ್ನಾಗಿದೆ ಗೈಸ್. ಕಂಪ್ಲೀಟಾಗಿ ಒಂದು ವಿಲೇಜ್ ಸೆಟಪ್ಪಲ್ಲಿ ರೆಡಿ ಮಾಡಿದ್ದಾರೆ. ಸೊ ಐ ಆಮ್ ಆಲ್ಸೋ ಸೂಪರ್ ಎಕ್ಸೈಟೆಡ್ ಒಳಗಡೆ ಏನಿದೆ ಅಂತ ನೋಡೋದಕ್ಕೆ. ಅಲ್ಲಿ ಜಸ್ಟ್ ಗಿವ್ ಅ ನಾರ್ಮಲ್ ಗ್ಲಾನ್ಸ್, ಸುಮ್ಮನೆ ಹಾಗೆ ನೋಡ್ಕೊಂಡು ಬನ್ನಿ. ಇನ್ನು ಒಳಗೆ ಹೋಗಿ ನಾನು ಏನೇನಿದೆ ಅಂತ ಫಸ್ಟ್ ಕೇಳ್ಬಿಟ್ಟು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯಾಜಿಕ್ ಶೋ ಇದೆಯಂತೆ, ನನಗೆ ಗೊತ್ತಿರಲಿಲ್ಲ. ನನಗೆ ಆ್ಯಕ್ಚುಲಿ ಮ್ಯಾಜಿಕ್ ಶೋ ಅಟೆಂಡ್ ಮಾಡಬೇಕು ಅಂತಿದೆ. ನೋಡೋಣ. ಅಲ್ಲಿ ಊಟ ಮಾಡಿ ಗೈಸ್, ನಂಗೆ ನಿಜವಾಗ್ಲೂ ಕಣ್ಣು ಎಳಿತಿದೆ, ಫುಲ್ಲು ಸುಸ್ತಾಗಿದೆ, ನಿದ್ದೆ ಬರ್ತಾ ಇದೆ. ಬಟ್ ಕೆಲಸ ಮಾಡಲೇಬೇಕು. ಸೊ ನೋಡೋಣ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದ ತಕ್ಷಣ ನಾನು ನಿಮಗೂ ಹೇಳ್ತೀನಿ ಏನೇನಿದೆ ಅಂತ ಹೇಳಿಬಿಟ್ಟು. ಸೊ ಗೈಸ್, ಇದೊಂದು ಮಾಡೆಲ್ ಹೆರಿಟೇಜ್ ವಿಲೇಜಿಂದು ಎಲ್ಲ ಥರ ಮಾಡೆಲ್ ಮಾಡಿಟ್ಟಿದ್ದಾರೆ ಆಯಿತಾ. ಸೊ ಇವಾಗ ಫಸ್ಟು ಬಂದ ತಕ್ಷಣವೇ ಒಕ್ಕಲಿಗರ ಮನೆ ಅಂತ ಇದೆ, ಒಕ್ಕಲಿಗರ ರೈತರ ಮನೆ. ಸೊ ಕಂಪ್ಲೀಟಾಗಿ ಎಲ್ಲ. ಬಟ್ ನಿಮ್ಗೆ ಸಡನ್ನಾಗಿ ಬಂದು ನೋಡಿದಾಗ ಯಾರೋ ನಿಜವಾಗ್ಲೂ ಕೂತ್ಕೊಂಡಿದ್ದಾರೆ ಅನ್ಸುತ್ತೆ. ಅಲ್ಲಿ ನೋಡಿ ಒಬ್ಬರು ಅಜ್ಜಿ ಕೂತ್ಕೊಂಡು ಹಿಟ್ಟು ಇದು ಮಾಡ್ತಾ ಇದ್ದಾರೆ, ಏನಂತಾರೆ ಗೈಸ್ ಅದಕ್ಕೆ, ಹಿಟ್ಟು ಸಾರಿಸ್ತಾ ಇದ್ದಾರೆ. ಆಮೇಲೆ ತಾತ ಹೊರಗಡೆ ಕೂತ್ಕೊಂಡಿದ್ದಾರೆ, ಅಲ್ಲಿ ಅಕ್ಕಿ ರುಬ್ತಾ ಇದ್ದಾರೆ, ಒಂದು ಪಾಪು ಇದೆ. ಆ ಬೆಕ್ಕಂತೂ ಅಷ್ಟು ರಿಯಲಿಸ್ಟಿಕ್ ಆಗಿದೆ. ಆಮೇಲೆ ಅಮ್ಮ ತಲೆ ನೋಡ್ತಾ ಇದ್ದಾರೆ ಮಗಳು ಏನು ಬುಕ್ಸ್ ಓದ್ತಾ ಇದ್ದಾಳೆ. ಈ ಥರ ಎಲ್ಲ ಕಂಪ್ಲೀಟಾಗಿ ಹಿಂಗೆ ಇದೆ.
ತುಂಬ ಚೆನ್ನಾಗಿದೆ ಗೈಸ್. ನೀವು ಮಕ್ಳನ್ನೆಲ್ಲ ಕರ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ, ಅವ್ರಿಗೊಂಥರ ನಾಲೆಡ್ಜ್ ಸಿಗುತ್ತೆ. ಆಮೇಲೆ ಈ ಕಡೆ ಬಂದ ತಕ್ಷಣ ಗ್ರಾಮೀಣ ನಾಟಿ ವೈದ್ಯರ ಮನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ನೈಸ್ ನೋ. ಇದು ಗ್ರಾಮೀಣ ಕಿರಾಣಿ ಅಂಗಡಿ, ಗ್ರೋಸರಿ ಶಾಪು, ತೆಂಗಿನಕಾಯಿ ಎಲ್ಲ ಹೌ ನೈಸ್ ಇಟ್ ಈಸ್. ಆಮೇಲೆ ಇದು ಟೇಲರ್ ಶಾಪ್ ಅಂತೆ. ನೈಸ್. ಗ್ರಾಮೀಣ ಅಕ್ಕಸಾಲಿಗರ ಮನೆ, ಗೋಲ್ಡ್ ಸ್ಮಿತ್ ಹೌಸ್. ಗೋಲ್ಡ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಗೈಸ್. ಮಂಗಳೂರ ಮನೆ. ಗೈಸ್ ಈ ಥರ ತುಂಬ ಇದೆ. ನಾನು ನಿಮ್ಗೆಲ್ಲ ತೋರಿಸಲ್ಲ, ನಾನೆಲ್ಲ ತೋರಿಸಿದ್ರೆ ಮತ್ತು ನೀವು ಬರಬೇಕಲ್ಲ, ಹಾಗಾಗಿ ನಾನು ಇವಾಗ ಸ್ವಲ್ಪ ಅಷ್ಟೇ ತೋರಿಸಿದ್ದೀನಿ. ಅಡ್ರೆಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸತಿ ವಿಸಿಟ್ ಮಾಡಿ ಆಯಿತಾ. ನಾನು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಆ್ಯಕ್ಟಿವಿಟೀಸ್ಗೆ ಹೋಗ್ಬೇಕಾದ್ರೆ ಮತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್ ಇವಾಗ ಫಿಶ್ ಸ್ಪಾ ಆಯಿತು, ಆಮೇಲೆ ಹಾರ್ಸ್ ಟ್ಯಾಂಗರ್ ರೈಡ್ ಆಯಿತು. ಇವಾಗ ನೆಕ್ಸ್ಟು ತಾಲಿ ತಿನ್ನೋಣ, ಅಥೆಂಟಿಕ್ ನಾರ್ತ್ ಇಂಡಿಯನ್ ತಾಲಿ ತಿನ್ನೋಣ ಅಂತ ಹೇಳಿ ಬಂದು ಕುತ್ಕೊಂಡಿದ್ದೀನಿ. ಆ್ಯಕ್ಚುಲಿ ಲೇಟ್ ಆಗಿದೆ, ತಾಲಿ ಖಾಲಿ ಆಗಿದೆ ಅಂದರು. ಸೊ ಇಟ್ಸ್ ಲೈಕ್ ಒಂದಾದರೂ ಪರವಾಗಿಲ್ಲ, ನನಗೊಂದ್ಸತಿ ಟೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಒಂದೇ ಒಂದು ನಾರ್ತ್ ಇಂಡಿಯನ್ ತಾಲಿ ತಗೊಳ್ತಾ ಇದ್ದೀವಿ. ಸೊ ಏನೇನಿದೆ ಅಂದ್ರೆ ನಾವು ಬೋರ್ಡ್ ನೋಡ್ತೇವೆ, ಬೇಳೆ ಹೋಳಿಗೆ, ಆಮೇಲೆ ಶೇಂಗಾ ಹೋಳಿಗೆ, ಕರ್ಜಿಕಾಯಿ ಎಲ್ಲ ಇದೆ. ಬಟ್ ತಾಲಿಲಿ ಏನು ಕೊಡ್ತಾರೆ ಅಂತ ನೋಡೋಣ. ಬೇರೆ ಏನಾದರೂ ಬೇಕಾದ್ರೆ ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ನೀವು ಆಲ್ರೆಡಿ ನೋಡಿದಿರಲ್ಲ, ಅಲ್ಲಿ ಅಷ್ಟು ತಿಳ್ಕೊಂಡು ಬಂದಿದ್ದೀನಿ. ಬಟ್ ಸ್ಟಿಲ್ ತಾಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡ್ತೀನಿ. ತಾಲಿ ಬಂದ ತಕ್ಷಣ ನಾನು ನಿಮಗೆ ತೋರಿಸ್ತೇನೆ ಆಯಿತಾ. ಚೆನ್ನಾಗಿದೆ ಗೈಸ್. ಅಂದರೆ ಒಂದು 4 to 5 hours ಇಟ್ಕೊಂಡು ಬರಬೇಕು, ಯಾಕಂದರೆ ಬರೀ ನಮ್ಮದು ವಿಲೇಜ್ ಕವರ್ ಮಾಡಲಿಕ್ಕೆ 40 to 45 minutes ಹಿಡಿಯುತ್ತೆ ಆಯಿತಾ. ಸೊ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನೈಸ್ ಒನ್. ನಾವು ಪೇ ಮಾಡಿ ಬರೋ ಅಮೌಂಟಿಗೆ ಲಾಸ್ ಇಲ್ಲ. ನಾವೇನು ಎಂಟ್ರಿ ಟಿಕೆಟ್ 150 ಮ್ಯಾಕ್ಸ್ ಟು ಮ್ಯಾಕ್ಸ್ 200 ಪೇ ಮಾಡ್ತೀವಿ. ಅಷ್ಟು ಅಂದರೆ ನೋಡಲಿಕ್ಕೆ ಎಲ್ಲ ಇದೆ, ಆಮೇಲೆ ತಿಳ್ಕೊಳ್ಳೋಕೆ ಎಷ್ಟೊಂದಿದೆ. ಆ್ಯಕ್ಚುಲಿ ನೈಸ್ ಗೈಸ್. ನಾನು ಹಿಂಗಡೆ ಕನ್ನಡ ಹಾಡು ಓಡ್ತಾ ಇದೆ, ನನಗೇನಾದ್ರು ಕಾಪಿ ರೈಟ್ಸ್ ಇದ್ದರೆ ಮತ್ತು ಇದೆಲ್ಲ ವಾಯ್ಸ್ ಓಡ್ ಕೊಡಬೇಕು, ಅಯ್ಯೋ. ಸೊ ನೋಡೋಣ, ತಲೆ ಬಲ್ಲಿ ನಾನು ತೋರಿಸ್ತೀನಿ. ಏನಾಯ್ತು ಗೊತ್ತಾ, ಬರ್ತಾ ಇದ್ವಾ, ಬರ್ಬೇಕಾದ್ರೆ ಮಧ್ಯಾಹ್ನ ಸರಿಯಾಗಿ ತಿನ್ಕೊಂಡು ಬಂದಿದ್ವಿ. ಅಲ್ಲಿ ನಿದ್ದೆ ಅಂದರೆ ಕಣ್ಣು ಎಳಿತಿದೆ ಗೈಸ್, ಗಾಡಿ ಓಡ್ಸೋಕೆ ಆಗ್ತಿಲ್ಲ, ಡಿಸ್ಟೆನ್ಸ್ ಬೇರೆ ಇದೆ. ಆಮೇಲೆ ಏನು ಮಾಡೋದನ್ನು ಗೊತ್ತಾಗದೆ ಗಾಡಿ ನಿಲ್ಲಿಸಿ ಹೋಗಿ ಹ್ಯಾಪಿ ಡೆಂಟ್ ತೊಗೊಂಡು ಬಂದು ನಾನೊಂದು 3 ಅವನೊಂದು 2 ತಿನ್ಕೊಂಡು ಗಾಡಿ ಹೊಡ್ಸ್ಕೊಂಡು ಬಂದಿದ್ದೀವಿ. ಹಂಗೆ ದೊಡ್ಡಕ್ಕೆ ಮಾಡ್ತೀವಿ, ದೊಡ್ಡ ಮಾಡಿ ನನ್ನ ಮುಖಕ್ಕೆ ಹೊಡೆಯುತ್ತೆ. ಎಷ್ಟೊತ್ತಿ ಹಾಗೆ ಆಗಿದೆ ನನಗೆ. ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ರಿಫ್ರೆಶ್ ಅನಿಸ್ತು. ಅದೇನೋ ಅಂತಾರಲ್ಲ, ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಲೈಟಾಗಿ ಕಣ್ಣು ಇಳಿಯುತ್ತಲ್ಲ, ಅದೇ ಆಗಿತ್ತು. ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ರಿಫ್ರೆಶ್ ಅನಿಸ್ತು. ಇನ್ನೂ ಸ್ವಲ್ಪ ಲೇಟಾಗಿ ಬಂದರೆ ಇನ್ನೂ ಚೆನ್ನಾಗಿತ್ತು, ಯಾಕಂದ್ರೆ ನಂಗೆ ಬರ್ಬೇಕಾದ್ರೆ ಸ್ವಲ್ಪ ಬಿಸಿಲಿತ್ತು ಬರಬೇಕಾದ್ರೆ. ಆಮೇಲೆ ಕವರ್ ಆಗಿಬಿಡ್ತು. ಚೆನ್ನಾಗಿದೆ ಗೈಸ್. ಗೋಲ್ಡ್ ಸ್ಮಿತ್ತು ಅಂದರೆ ಗೈಸ್ ಆದಷ್ಟು ನಾನು ಕನ್ನಡ ಮಾತಾಡಬೇಕು ಅಂತ ಹೇಳ. ಬಂಗಾರ ಮಾಡೋರ ಮನೆ ಇರ್ಬೋದು, ಆಮೇಲೆ ಬಾರ್ಬರ್ ಅವ್ರದ್ದು ಮನೆ, ಗೌಡ್ರು ಮನೆ, ಸಂತೆ, ಯಾವ್ಯಾವ ಥರ ಫಾರ್ಮ್ ಮಾಡ್ತಾರೆ ಎಲ್ಲದನ್ನು ಕಂಪ್ಲೀಟ್ ಆಗಿ ನಿಜವಾಗ್ಲೂ ಹೆರಿಟೇಜ್ ಮಾಡೆಲ್ ವಿಲೇಜ್ ಅಂತ ಹೇಳಿ ಕರೆಕ್ಟಾಗಿ ಹೆಸರಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿದೆ, ನೋಡಿದ್ರೆ ನಿಮ್ಗೆ ಅಷ್ಟು ನ್ಯಾಚುರಾಲಿಟಿ ಕೊಟ್ಟಿದ್ದಾರೆ. ಇಟ್ಸ್ ರಿಯಲಿ ಸೋ ಗುಡ್. ಈ ಥರ ಎಲ್ಲ ನೋಡಬೇಕು, ನನಗೆ ಸಖತ್ ಇಷ್ಟ ಆಯಿತು. which help neutralize unpleasant odors and activated carbon plus antimicrobial PM2.5 air conditioner features. So guys, ತಾಲಿ ಬಂದಿದೆ. ಥ್ಯಾಂಕ್ ಯು ಬ್ರೋ. ಟಿಶ್ಯೂ ಕೊಡಿ ಸ್ವಲ್ಪ. ಗೈಸ್ ಏನೇನು ಕೊಟ್ಟಿದ್ದಾರೆ ಅಂದರೆ ರೊಟ್ಟಿ ಇದೆ, ಕೆಳಗಡೆ ಚಪಾತಿ ಇದೆ, ರೊಟ್ಟಿ ಮೇಲೆ ಬೆಣ್ಣೆ ಹಾಕಿದ್ದಾರೆ, ಮೊಸರು, ಪಾಯಸ, ಕಾಳು ಪಲ್ಯ, ಎಣ್ಗಾಯಿ, ಆಮೇಲೆ ಸಾಂಬಾರು, ರಸಮು, ಪಪ್ಪಡು, ಆ್ಯಸ್ ಯೂಶಲ್ ನಾರ್ತ್ ಇಂಡಿಯನ್ ಅವ್ರ ಫೇಮಸ್ ಗಟ್ಟಿ ಚಟ್ನಿ ಆ್ಯಂಡ್ ಬೆಂಡೆಕಾಯಿ ಪಲ್ಯ, ಕುಂಬಾರು, ಈರುಳ್ಳಿ. ಫಸ್ಟು ನನಗೆ ಬೆಣ್ಣೆ ಫುಲ್ ಟೆಂಪ್ಟಿಂಗ್ ಆಗಿದೆ, ತಿಂದು ಹೇಳ್ತೀನಿ. 1 ಸೆಕೆಂಡ್ ಗೈಸ್, ನನ್ನ ಬಾಯಲ್ಲಿ ಬಬಲ್ ಗಮ್ ಇದೆ. ಓಕೆ, ಬೆಣ್ಣೆ ಜೊತೆ ಹಾಕಿ ನನ್ನ ಡಯಟ್ ಎಲ್ಲ ಹೋಗಿ ಹಾಕ್ಸ್ಕೊಂಡು ಇವತ್ತು ಹೆಂಗಾಯಿ ಜೊತೆಗೆ ಹಾಕಿ ಅಷ್ಟು ಚೆನ್ನಾಗಿದೆ. ನೈಸ್. ಬಟ್ ಖಾರ ಇದೆ ಗೈಸ್, ಖಾರ ಇದೆ. ಸೂಪರ್ ಸೂಪರ್ ಸೂಪರ್.
चलो मोर राइट ले जा, 1 2 3 क्लोज, और ऐसा ओपन कर दो मैडम। हाँ मैडम कॉइन छोड़िए, 2 कॉइन्स नहीं है साहब, मैडम ने कॉइन चीटिंग कर दिए। स्टैंड अप हो जाइए मैडम और ऐसा करिए, देखिए सर ये रहे 2 कॉइन, थोड़ी इसको हला देंगे, ये आगे देखिए कहाँ चीटिंग कर दिए हैं। थैंक यू मैडम कॉइन्स, थैंक यू मैडम, बैठ जाइए। ಸೊ ಗೈಸ್ ಫೈನಲಿ ಮ್ಯಾಜಿಕ್ ಶೋ ಕಂಪ್ಲೀಟ್ ಆಯಿತು. ನಾನು ಫುಲ್ ಸೀರಿಯಸ್ ಆಗಿ ನೋಡ್ತಾನೆ ಇದ್ದೆ ಟ್ರಿಕ್ಸ್ ಹೆಂಗಾರು ಕಂಡುಹಿಡಿಬೋದಾ ಅಂತ ಹೇಳ್ಬಿಟ್ಟು, ಬಟ್ ಟ್ರಸ್ಟ್ ಮೀ ಆಗಲಿಲ್ಲ. ಆ್ಯಂಡ್ ಒಂದು 10 ನಿಮಿಷ ಮಾಡಿದರು, ಬಟ್ ಇಟ್ ವಾಸ್ ಫೆಂಟಾಸ್ಟಿಕ್ ಗೈಸ್, ಸಖತ್ತಾಗಿ ಮಾಡಿದರು. ಐ ಟುಕ್ ಹಿಸ್ ನಂಬರ್ ಆಲ್ಸೋ ಬಿಕಾಸ್ ಅದ್ರ ಶೋಸ್ ಇದ್ದರೆ ಐ ಲೆಟ್ ಹಿಮ್ ನೋ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಊಟ ಮಾಡಿದೆ ಆ್ಯಂಡ್ ಸುತ್ತಾಡಿದೆ, ಎಷ್ಟೊಂದು ನಾಲೆಡ್ಜ್ ಬಂತು, ಎಷ್ಟೊಂದು ನೋಡ್ಲಿಕ್ಕೆ ಸಿಕ್ತು. ಆಮೇಲೆ ಕುದುರೆ ಸವಾರಿ ಹೋದೆ, ಆಮೇಲೆ ಫಿಶ್ ಸ್ಪಾ ನಾನು ತೊಗೊಂಡಿಲ್ಲ, ಬಟ್ ನಾನು ನೋಡಿದೆ ಹೇಗೆ ಡಾಕ್ಟರ್ ಫಿಶ್ ಸ್ಪಾ ಮಾಡಿದ್ದು ಅಂತ ಹೇಳಿಬಿಟ್ಟು. ಆಮೇಲೆ ಇನ್ನೇನು ಇದೇ ಥರ ತುಂಬ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇಟ್ಸ್ ಅ ಬೆಸ್ಟ್ ಪ್ಲೇಸ್, ನೀವು ಒಂದ್ಸತಿ ಬನ್ನಿ ಆಯಿತಾ. ರಂಗೋಲಿ ಗಾರ್ಡನ್ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ಸಾಕು, ಜಕ್ಕೂರಲ್ಲಿರೋದು. ನೀವು ಬರ್ಬೋದು, ನೀವು ಪೇ ಮಾಡೋ ಅಮೌಂಟಿಗೆ ರಿಯಲಿ ವರ್ತ್ ಗೈಸ್. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್.